ಒಳಗಿರ್ತಕ್ಕಂಥ ಆಂತರ್ಯದಲ್ಲಿರ್ತಕ್ಕಂಥ CCTV ಯಾವುದು ಅಂದರೆ ಚಿತ್ರಗುಪ್ತರು. ಆ ಚಿತ್ರಗುಪ್ತರ ಮುಂದೆ ಎಲ್ಲ ಆಡಿಯೋ ವಿಷುವಲ್ ರೆಕಾರ್ಡ್ ಆಗಿರುತ್ತೆ. ಹಾಗೆ ಒಂದು ಪ್ರಜ್ಞೆ, ಅಂತಃಪ್ರಜ್ಞೆ ಬಂದುಬಿಟ್ರೆ ಒಳಗಿರ್ತಕ್ಕಂಥ ಅರ್ಜುನನ ಎಲ್ಲ ಅನುಮಾನಗಳು, ಅನುದಿನ ಅನುಕ್ಷಣ ಉಂಟಾಗ್ತಕ್ಕಂಥ ಪ್ರತಿ ಅನುಮಾನಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಪ್ರತಿ ಕ್ಷಣದಲ್ಲಿ ಇದನ್ನು ಮಾಡಲಾ ಬೇಡವಾ, ಮಾಡಿದ್ರೆ ಅನುಕೂಲ ಏನು, ಅನಾನುಕೂಲ ಏನು ಅಂತ. ಹ್ಯಾಮ್ಲೆಟ್ ಅಂತ ಒಂದು ನಾಟಕದಲ್ಲಿ ಶೇಕ್ಸ್ಪಿಯರ್ ಕೂಡ ಅದನ್ನೇ ಬರ್ತಾನೆ, ಟು ಬಿ ಆರ್ ನಾಟ್ ಟು ಬಿ ಅಂತ. ಆ ದ್ವಂದ್ವಗಳು ಬರ್ತಕ್ಕಂಥದ್ದು ಮನುಷ್ಯನಿಗೆ ಸಹಜ. ಯಾವಾಗ ನಮಗೆ ನಮ್ಮ ವಿಚಾರಗಳ ಬಗ್ಗೆ ಸ್ಪಷ್ಟತೆ ಇರುತ್ತೆ, ನಮ್ಮ ವಿಚಾರದ ಗುಣಾವಗುಣಗಳ ಬಗ್ಗೆ ಸ್ಪಷ್ಟತೆ ಇರುತ್ತೆ, ಭಗವಂತ ನಮಗೇನು ಕೊಟ್ಟಿದ್ದ ಅದು ನನಗೆ ಬಂದಿರತಕ್ಕಂಥ ಪ್ರಸಾದ ಅಂತ ನಾವು ಕಲ್ತ್ಕೋತೀವಿ. ಅವತ್ತಿನ ದಿವಸ ಆಸೆ ಒಳಗಡೆನೇ ಇರುತ್ತೆ ಲೈನು, ದುರಾಸೆ ಕಡೆಗೆ ಹೋಗಲ್ಲ. ದುರಾಸೆ ಕಡೆಗೆ ಹೋಗಲಿಲ್ಲ ಅಂದರೆ ಯಾವ ಪ್ರಮಾಣನೂ ಬೇಕಿಲ್ಲ. ಇದೇ ವಿಷಯದಲ್ಲಿ ಗಮನಕ್ಕೆ ಹಾಕ್ತೀನಿ ನೋಡಿ. ತಮಗೆಲ್ಲ ಮೊನ್ನೆ ಗೊತ್ತಿದೆ, ಒಂದು ಉತ್ತಮವಾಗಿರ್ತಕ್ಕಂಥ ಹೊಸದೊಂದು ಕಾರನ್ನ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ 6 ಜನ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ. ಒಂದು ಲಾರಿ ಅದರ ಮೇಲೆ ಬಿದ್ದು 6 ಜನ ಆ ರಸ್ತೆಯಲ್ಲಿ ತೀರ್ಕೊಂಡು ಹೋಗ್ಬಿಡ್ತಾರೆ. ಕಾರಣಾಂತರದಿಂದ ಆ ಲಾರಿ ಡ್ರೈವರ್ ಬದುಕ್ಬಿಟ್ಟಿದ್ದಾನೆ. ಯಾರೋ ಪ್ರಶ್ನೆ ಮಾಡ್ತಾರೆ ಹೋಗಿ ಆತನ್ನು. ಆಗ ಅವ್ನು ಕೊಡೋದು ಉತ್ತರ ಅಂದರೆ, ನಾನು ತುಂಬ ನೋವಲ್ಲಿದ್ದೀನಿ, ದಯವಿಟ್ಟು ಏನು ಪ್ರಶ್ನೆ ಕೇಳಬೇಡಿ ಅಂತ. ಪಾಪ ಪ್ರಜ್ಞೆ ಎಲ್ಲಿ ಸುಪ್ತವಾಗಿದೆ ನೋಡಿ. ಅವನಿಗನ್ಸುತ್ತೆ ಈಗ ಅಲ್ಲಿ ಏನು ಪ್ರಶ್ನೆ ಆಗಿದ್ದು. ಅವನು ಹೇಳ್ತಾನೆ, ಹಿಂದಿನಿಂದ ಒಂದು ಕಾರ್ ಬಂತು, ಅವನು ಅಡ್ಡಾದಿಡ್ಡಿಯಾಗಿ ಚಾಲನೆ ಮಾಡ್ದ. ಆ ಕಾರ್ ಮೇಲೆ ನಾನು ಹತ್ತಿಸ್ಬಿಡ್ತೀನಿ ಅನ್ನೋ ಪ್ರಜ್ಞೆಯಿಂದ ನಾನು ಬ್ರೇಕ್ ಹಾಕಿದೆ. ನನ್ನ ಗಾಡಿಯಲ್ಲಿ ತುಂಬ ಸಾಮಾನುಗಳಿತ್ತು, ಸರಂಜಾಮುಗಳು. ಫಿಸಿಕ್ಸ್ ಥಿಯರಿನಲ್ಲಿ ನಾನು ತಕ್ಷಣ ಬ್ರೇಕ್ ಹಾಕಿದ್ರಿಂದ ಆ ತೂಕದ ವಸ್ತುಗಳು ಆ ಗಾಡಿಯನ್ನು ನಿಲ್ಲಿಸೋಕ್ಕಾಗಲಿಲ್ಲ. ಮುಂದ್ಗಡೆಯಿಂದ ಬ್ರೇಕ್ ಇತ್ತು, ಹಿಂದ್ಗಡೆಯಿಂದ ತಳ್ತಾ ಇತ್ತು, ದಬ್ಬಾಕೋತು ಲಾರಿ. ದಬ್ಬಾಕೊಂದಿದ್ದು ಗ್ರಾಚಾರ ಪಕ್ಕಕ್ಕೆ ಬಿತ್ತು, ಅದ್ರ ಹಿಂದ್ಗಡೆ ಕಾರಿತ್ತು, ಹೋಗ್ಬಿಟ್ರು ಅಂತ. ಇಲ್ಲಿ ಆಸೆ ಏನು, ದುರಾಸೆ ಏನು, ಧಾವಂತ ಏನು, ನೀವೇ ನೋಡ್ಕೋಬೇಕಾಗಿರ್ತಕ್ಕಂಥದ್ದು. ಯಾವ ಚಿಕ್ಕ ಮಗು ಕೇಳಿದ್ರು ಹೇಳುತ್ತೆ, ಇಟ್ ಈಸ್ ಬಿಕಾಸ್ ಆಫ್ ದಟ್ ಫೆಲೋ, ದಟ್ ಕಾರ್ ಫೆಲೋ ಮೂವಿಂಗ್ ಇನ್ ಎ ಹೆಫೆಸಾರ್ಡ್ ಬ್ಯಾನರ್, ಓವರ್ಟೇಕಿಂಗ್ ದಿ ಲಾರಿ ಆ್ಯಂಡ್ ಆಟೋಮ್ಯಾಟಿಕಲಿ ದಿಸ್ ಲಾರಿ ಹ್ಯಾಡ್ ಟು ಪುಟ್ ದಿ ಬ್ರೇಕ್ ಅಂತಂದರೆ ಇದಕ್ಕೆ ಯಾರು ಜವಾಬ್ದಾರರಾದ್ವಿ? ಇದಕ್ಕೆ ಯಾರು ಪ್ರಮಾಣ ಬೇಕು? ಇದಕ್ಕೆ ಯಾವ ಪ್ರಮಾಣ ನೀವು ತೊಗೊಂಬಂದು ಹೇಳ್ತೀರಿ ನನ್ನ ತಪ್ಪಿಲ್ಲ ಅಂತ? ನೇರವಾಗಿ ತಪ್ಪಿಲ್ದಲ್ಲೇ ಇರ್ಬೋದು. 6 ಜನರ ಪ್ರಾಣಕ್ಕೆ ಕಾರಣವಾಗಿದ್ದು ಲಾರಿ ಬ್ರೇಕ್ ಹಾಕಿದ್ರಿಂದ. ಅವನು ಯಾಕೆ ಬ್ರೇಕ್ ಹಾಕ್ದ ಅಂತಂದರೆ ಇನ್ನೊಂದು ಕಾರ್ ಅಡ್ಡ ಬಂತು ಅಂತ ಹೇಳ್ತಾ ಇದ್ದಾನೆ. ಇಂಥ ವಿಚಾರಗಳನ್ನ ತೀರ್ಮಾನ ಮಾಡುವಾಗ ನಮಗೆ ಎಷ್ಟು ತೊಂದರೆ ಆಗಬೇಕು? ಹಾಗಾಗಿ ಅಲ್ಲಿ ಬರ್ತಕ್ಕಂಥದ್ದು ಪ್ರಮಾಣ ಅನ್ನೋದಕ್ಕಂಥದ್ದು ಅಂತಂದರೆ ಯಾರಿಗೆ ಅಂತಃಪ್ರಜ್ಞೆ. ಇವತ್ತು ನೋಡಿದ್ವಿ ನಾವು ಎಷ್ಟೋ ಜನ ಆ ಕೋಟಿ ಗೀತವನ್ನು ಪಾಲ್ಗೊಂಡು ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋದವರು. ನಿಮ್ಮಲ್ಲಿ ನಾನು ಒಂದು ವಿಚಾರವನ್ನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈ ವೇದಿಕೆ ಮುಖಾಂತರ ಇಂಥ ಒಂದು ಉತ್ತಮವಾದ ಕಾರ್ಯವನ್ನು, ಅವಕಾಶವನ್ನು ಗುರುಗಳು ಕೊಟ್ಟಿದ್ದಾರಲ್ಲ, ಅದಕ್ಕೆ ಒಂದು ಶ್ಲೋಕವನ್ನು ಯಾರಾದರೂ ಭಗವದ್ಗೀತೆಯನ್ನು, ಒಂದು ಶ್ಲೋಕ, 700 ಬೇಡ, ಪ್ರಕ್ಷಿಪ್ತವಾದ 701 ಹಿಡ್ಕೊಂಡ್ರೂ ಪರವಾಗಿಲ್ಲ, ಒಂದು ಶ್ಲೋಕವನ್ನು ಭಗವದ್ಗೀತೆಯನ್ನು ನಿಮ್ಮಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ಮಕ್ಕಳಿಗೆ ಕಳಿಸ್ಬಿಡಿ. ಅವ್ರು ಯಾರು ಮುಂದೆ ಆ ಕಾರ್ ಡ್ರೈವರು ಆಗಲ್ಲ, ಈ ಲಾರಿ ಡ್ರೈವರು ಆಗಲ್ಲ. ಅಷ್ಟು ಅಶ್ಯೂರೆನ್ಸ್ ನಾನು ಕೊಡ್ತೀನಿ. ಯಾಕೆ ಅಂದರೆ ಆ ಗ್ರಂಥದಲ್ಲಿ ಅಷ್ಟು ತಾಕತ್ತಿದೆ. ಒಂದು ಶ್ಲೋಕವನ್ನು ಕಲ್ತ್ಕೊಂಡ್ರೆ ಸಾಕು. ಅಷ್ಟು ನಮಗೆ ಆ ಕೃಷ್ಣ ಅದರಲ್ಲಿ ಹೇಳಿದ್ದಾನೆ. ಅದರಿಂದ ಪ್ರಮಾಣ ಯಾವಾಗ ಬೇಕಾಗುತ್ತೆ ಅಂತಂದರೆ ಸುಳ್ಳು ಬರ್ತಾ ಇದೆ ಅನ್ನೋ ಪ್ರಮಾಣ ಬೇಕಾಗುತ್ತೆ. ಸುಳ್ಳು ಬರಬಾರ್ದು ಅನ್ನೋದಕ್ಕೆ ನಾವು ರೆಡಿ ಮಾಡ್ಕೊಂಬೋಣ. ತಮಗೆಲ್ಲ ತಿಳಿದಿದೆ, ಇಡೀ ರಾಷ್ಟ್ರ ನಾವೆಲ್ಲ ಪುಣ್ಯವಂತರು, ಇಲ್ಲಿರೋತಕ್ಕಂಥವರೆಲ್ಲ ಪುಣ್ಯವಂತರು, ಅತ್ಯಂತ ಪುಣ್ಯವಂತರು ರೀ. ಯಾಕೆ ಅಂತ ಕೇಳಿ, ನಾವೆಲ್ಲ ಬದುಕಿದ್ದೀವಿ. ನಮ್ಮ ಪಕ್ಕದ ಮನೆಯವರು ಹೋಗ್ಬಿಟ್ರು ಕೋವಿಡ್ನಲ್ಲಿ, ದೊಡ್ಡಮ್ಮ ತೀರ್ಕೊಂಡ್ಲು, ಚಿಕ್ಕಪ್ಪ ತೀರ್ಕೊಂಡ್ರು, ಸ್ನೇಹಿತ ತೀರ್ಕೊಂಡ, ಒಡನಾಡಿ ತೀರ್ಕೊಂಡ, ಕೋವಿಡ್ ಟ್ರೀಟ್ಮೆಂಟ್ ಮಾಡ್ತಿದ್ದಂಥ ಡಾಕ್ಟ್ರ್ ತೀರ್ಕೊಂಡ. ಭಗವಂತ ನಮ್ಮನ್ನೆಲ್ಲ ವಾಪಸ್ ಪುನಃ ಉಳಿಸಿದ್ದಾನೆ ಅಂದರೆ ಭಗವದ್ಗೀತೆ ಕೇಳಿ ಅಂತ ಉಳಿಸಿದ್ದಾನೆ. ಸೆಕೆಂಡ್ ಲೈಫಲ್ಲಾದರೂ ನಾವು ಸರಿ ಹೋಗಬೇಡವಾ? ಹಾಗಾಗಿ ಇಂತಹ ಒಂದು ವಿಚಾರಗಳನ್ನೆಲ್ಲ ಇನ್ನೊಂದು ಲೈಫ್ ನಮಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆ ಇವತ್ತು ಈ ರಾಜಾಂಗಣದಲ್ಲಿ ಮಾಡೋಣ. ಭಗವದ್ಗೀತೆಯಲ್ಲಿರ್ತಕ್ಕಂಥ ವಿಚಾರಗಳನ್ನ ಅನುಸರಿಸಿ ನಾನು ಜೀವನ ನಡೆಸ್ತೀನಿ ಅಂತ. ಬರುತ್ತೆ, ಪ್ರತಿಯೊಬ್ಬರಿಗೂ ಕಷ್ಟ ಬಂದಿದೆ. ಸತ್ಯ ಹರಿಶ್ಚಂದ್ರನಿಗೆ ಬಿಡ್ತಾ ಕಷ್ಟ. ಹೆಂಡತಿ ಮಾರ್ಬಿಡ್ತಾನೆ, ಮಗ ಮಾರ್ಬಿಡ್ತಾನೆ, ಲೋಹಿತಾಶ್ವ ಹಾವು ಕಚ್ಚಿ ಸತ್ತೋಗ್ತಾನೆ. ಚಂದ್ರಮತಿ ಆ ಹೆಣನ ಇಟ್ಕೊಂಡು ವಾಪಸ್ ಬರ್ತಾನೆ ಹರಿಶ್ಚಂದ್ರನ ಹತ್ರ. ಅಪ್ಪ, ನಿನ್ನ ಮಗು ತೀರ್ಕೊಂಡು ಹೋಗ್ಬಿಟ್ಟಿದೆ, ಇಲ್ಲಿ ನಾನು ಅದನ್ನು ದಫನ್ ಮಾಡಬೇಕು, ಒಂಚೂರು ಜಾಗ ಕೊಡು ಸ್ಮಶಾನದಲ್ಲಿ ಅಂತಂದರೆ ಸತ್ಯ ಹರಿಶ್ಚಂದ್ರ ಹೇಳ್ತಾನೆ, ನೋಡು, ಇಲ್ಲಿ ಸತ್ತಿರ್ತಕ್ಕಂಥದ್ದು ನಿನ್ನ ಮಗ, ಅದನ್ನು ನೀನು ಕ್ಷಣವನ್ನು ಈ
ಸ್ಮಶಾನದಲ್ಲಿ ಹೂಳೋದಕ್ಕೆ ಬಂದಿದ್ಯಾ? ನಾನು ನನ್ನ ಸ್ವಾಮಿ ಓನರು ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿದ್ದಾನೆ. ಒಂದು ಬುಂಡೆ ಹೆಂಡ, ಒಂದು ವಸ್ತ್ರ, ಇಷ್ಟು ದುಡ್ಡು, ಇಷ್ಟು ಅಕ್ಕಿ ಧಾನ್ಯ, ಇಷ್ಟು ತಗೊಂಬಂದು ಕೊಟ್ಟರೆ ಒಳಗಡೆ ಎಂಟ್ರಿ ಅಂತ. ನಾನೀಗ ಅವನ ದಾಸ, ಸ್ವಾಮಿ ಹೇಳಿದ್ದನ್ನು ನಾನು ಕೇಳ್ತೀನಿ. ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ, ನಾನು ಎಂದೋ ನಿನ್ನನ್ನು ಮಾರಾಗಿದೆ, ನಾನು ಅದನ್ನು ತಂದರೆ ಮಾತ್ರ ನಿನ್ನ ಮಗುನ ಬಿಡ್ತೀನಿ ಅಂತ ಭವಬಂಧನವನ್ನು ಬಿಟ್ಟು ಸತ್ಯ ಹರಿಶ್ಚಂದ್ರ ನಿಲ್ಲೋದನ್ನು ಕಾಯ್ತಾ ಇದ್ದಂಥ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ಇದೆಲ್ಲ ಸತ್ಯ ಹರಿಶ್ಚಂದ್ರನ ಸಮಯದಲ್ಲಿ ಕಳೆದೋದ ಸಮಯ ಎಷ್ಟು ಅಂತ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಅವನು 20,000 ವರ್ಷ ಬದುಕ್ತಾನೆ. ಈ ಕಷ್ಟ ಕೋಟೆಗಳಲ್ಲಿ ಬಂದಿದ್ದೆಲ್ಲ ಕೇವಲ 2 ವರ್ಷ. 2 ವರ್ಷದಲ್ಲಿ ಇಷ್ಟೆಲ್ಲ ಅವ್ರನ್ನ ಪರೀಕ್ಷೆಗೆ ಒಳಪಡಿಸ್ತಂಥದ್ದಕ್ಕೆ ಅಂಥ ಸತ್ಯ ಹರಿಶ್ಚಂದ್ರನಿಗೆ ಇಂಥದ್ದೆಲ್ಲ ತೊಂದರೆಗಳನ್ನ ತಂದೊಡ್ಡಿದ್ದಂಥ ಭಗವಂತ ನಮಗೆ ತಂದೊಡಲ್ವಾ? ಕರ್ಮವನ್ನು ಅನುಭವಿಸೋದಕ್ಕೋಸ್ಕರ ಇಂತಹ ಪ್ರಕ್ಷಿಪ್ತವಾದ ಸಂದರ್ಭಗಳನ್ನು ತಂದುಕೊಡ್ತಾನೆ. ಭಯಕೃತ್ ಭಯನಾಶನಃ ಅಂತ ಅವನು ಹೇಳ್ತಾನೆ. ನೀನು ಮಾಡಬೇಕಾದ ಕೆಲಸನ ಆಗಲೂ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡು, ಅದರ ಫಲಾಫಲನ ನನಗೆ ಬಿಡು. ನಿನ್ನನ್ನು ಉಳಿಸ್ಬೇಕೋ ಬೇಡವೋ ನೋಡ್ತೀನಿ. ನೀನು ವ್ಯಾಕ್ಸಿನ್ ತೊಗೊಂಡಿದ್ರು ನಿನ್ನನ್ನು ಮೇಲಕ್ಕೆ ಕಟ್ಸ್ಕೊಂಡ್ಬಿಡ್ತೀನಿ, ವ್ಯಾಕ್ಸಿನ್ ತೊಗೊಳ್ಳದೆ ಹೋದರೂ ನಿನ್ನನ್ನು ಬದುಕಿಸಿ ನಾನು ಚಾನ್ಸ್ ಕೊಡ್ತೀನಿ, ಅದನ್ನು ನನಗೆ ಬಿಡು ಕರ್ಮನ ಅಂತ ಹೇಳಿ. ಇಂಥ ಕೃಷ್ಣ, ಇಂಥ ಭಗವದ್ಗೀತೆ. ಅಂಥ ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥ ಪ್ರಮಾಣ ಏನು ಅಂತಂದರೆ ಗೀತೆನ ಮುಟ್ಟಿ ಆಯ್ತು ನಾನು ಇನ್ನು ಹೊರಡ್ತೇನೆ ಅಂತ ಹೇಳಬೇಕಾದ್ರೆ ಬಂದವಳು ಕುಂತಿ ಎದುರಿಗೆ ಬಂದ್ಲು, ಕೃಷ್ಣನ ಎದುರಿಗೆ. ಇನ್ಯಾರೂ ಅಲ್ಲ, ಕುಂತಿ ಅವನ ಸೋದರತ್ತೆ, ಕೃಷ್ಣನ ಸೋದರತ್ತೆ. ಕೃಷ್ಣನ ತಂದೆ ವಸುದೇವನ ತಂಗಿಯೇ ಕುಂತಿ. ಅವಳು ಕೃಷ್ಣನಿಗೆ ಬಂದು ಕೈ ಜೋಡಿಸಿದ್ಲು. ಕೈ ಜೋಡಿಸಿ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾಳೆ. ತುಂಬ ಸುಂದರವಾದ ಪ್ರಾರ್ಥನೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹೇ ಕೃಷ್ಣ, ದೇವಕಿಯ ಮಗನಾಗಿ ಬಂದವನೇ, ವಸುದೇವ ಪುತ್ರನೇ, ನಿನಗೆ ನಮಸ್ಕಾರ ಅಂತ ಹೇಳ್ತಾ, ನೀನು ಸಾಮಾನ್ಯನಲ್ಲ, ಸಾಕ್ಷಾತ್ ನಾರಾಯಣ. ನಿನ್ನನ್ನು ಹೊಗಳುವ ಸಾಮರ್ಥ್ಯ ಋಷಿಮುನಿಗಳಿಗೆ ಇಲ್ವಂತೆ, ನನ್ನಂಥ ಒಬ್ಬಳು ಹೆಣ್ಣು ಎಷ್ಟು ತಾನೇ ಹೊಗಳಿಯಾಳು. ನೀನು ಅವತಾರ ಮಾಡಿ ಬಂದೆ ಅಂತ ಹೇಳ್ತಾರೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಅಂತ, ಇನ್ನು ಕೆಲವರು ಹೇಳ್ತಾರೆ ದುಷ್ಟರ ಸಂಹಾರ ಮಾಡ್ಲಿಕ್ಕೋಸ್ಕರ ಅಂತ, ಇನ್ನು ಕೆಲವರು ಹೇಳ್ತಾರೆ ವಸುದೇವ ದೇವಕಿಯರನ್ನ ಸಂತೋಷಗೊಳಿಸ್ಲಿಕ್ಕೋಸ್ಕರ, ಅವರ ವರವನ್ನ ಸಾರ್ಥಕ ಮಾಡ್ಲಿಕ್ಕೋಸ್ಕರ ಅಂತ. ಇನ್ನು ಕೆಲವರು ಹೇಳ್ತಾರೆ ಇದ್ಯಾವುದಕ್ಕೂ ಅಲ್ಲ, ಮತ್ತೆ ತಾನು ಅವತಾರ ಮಾಡಿ ಬಂದು ಇಲ್ಲಿ ನಡೆದಾಡ್ತಾ ಇಡೀ ಭೂಮಿಯನ್ನು ಪವಿತ್ರಗೊಳಿಸ್ಲಿಕ್ಕೋಸ್ಕರ ಅಂತ. ಇನ್ನು ಕೆಲವರು ಹೇಳ್ತಾರೆ ಕೃಷ್ಣನಾಗಿ ಭಗವಂತ ಯಾಕೆ ಅವತಾರ ಮಾಡಿ ಬಂದ ಅಂದ್ರೆ ಅವನ ಕಥೆಯನ್ನ ಹೇಳಿ ನಾವು ಉದ್ಧಾರ ಆಗೋಣ ಅಂತ. ಆ ಭಗವಂತನ ಕಥೆಯನ್ನ ಹೇಳಿ ಉದ್ಧಾರ ಆಗಲಿ ಎನ್ನುವ ದೃಷ್ಟದಿಂದ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿ ಬಂದ ಅಂತ. ಕುಂತಿ ಹೇಳ್ತಾಳೆ, ಆದರೆ ನಾನು ಹೇಳ್ತೇನೆ ಎಲ್ಲವೂ ಸತ್ಯವೇ ಅಂತ. ನೀನು ಇದೆಲ್ಲಕ್ಕೋಸ್ಕರ ಅವತಾರ ಮಾಡಿ ಬಂದವ ಅಂತ ಹೇಳಿ, ಹೇ ಭಗವಂತ, ನಿನ್ನ ಬಳಿ ನಂದೊಂದು ಪ್ರಾರ್ಥನೆ, ಇದನ್ನೊಂದು ನೀನು ಪೂರ್ತ ಮಾಡಬೇಕು. ಏನು ಪ್ರಾರ್ಥನೆ ನೋಡಿ, ಬದುಕಿನಲ್ಲಿ ಸಾಯುವ ತನಕ ಅಪ್ಪೀತಪ್ಪಿಯೂ ನಾವು ಕೇಳುವುದಿಲ್ಲ. ಅಂಥ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾಳೆ. ಏನು ಗೊತ್ತಾ? ವಿಪದ ಸಂತು ನ ಶಶ್ವಸ್ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ಏನ್ ಕೇಳುವುದು ಗೊತ್ತುಂಟ ಅವಳು? ನಿಮ್ಗೆ ಆಶ್ಚರ್ಯ ಆಗ್ಬಹುದು. ದೇವರೇ ಜೀವನದಲ್ಲಿ ಕಷ್ಟ ಕೊಡು ಅಂತ ನಾವು ದೇವರ ಹತ್ರ ಹೋಗಿ ದೇವರೇ ಸುಖ ಕೊಡು ಅಂತ ಕೇಳ್ತೇವೆ. ಆದರೆ ಕುಂತಿ ಕೊಡುವುದೇನು ಗೊತ್ತುಂಟ? ದೇವರೇ ಜೀವನದಲ್ಲಿ ಕಷ್ಟ ಕೊಡು ನನಗೆ. ವಿಪದ ಸಂತುನ ಶಶ್ವತು, ಅಲ್ಲಲ್ಲಿ ಕಷ್ಟ ಬರ್ತಾ ಇರಲಿ ಜೀವನದಲ್ಲಿ. ಯಾಕೆ ಗೊತ್ತುಂಟ? ಆ ಕಷ್ಟ ಬಂದಾಗಲೇ ನೀನು ಇಷ್ಟ ಆಗುವುದು ಅಂತ. ದೇವರು ಯಾವಾಗ ಇಷ್ಟ ಆಗ್ತಾನೆ ಅಂದ್ರೆ ಸುಖ ಬಂದಾಗಲ್ಲ, ಕಷ್ಟ ಬಂದಾಗ. ಅದಕ್ಕೆ ಜೀವನದಲ್ಲಿ ಕಷ್ಟ ಕೊಡು. ಕುಂತಿಯ ಮಾತು ಬರಿಯ ಮಾತಲ್ಲ, ಇಡೀ ಜೀವನದಲ್ಲಿ ಅವಳು ಅನುಭವಿಸಿದ ಪರಿಪಕ್ವವಾದ ಮಾತು. ನೋಡಿ, ಮಹಾಭಾರತದಲ್ಲಿ ಇಬ್ರು ಜೀವನದಲ್ಲಿ ಸುಖವನ್ನೇ ಕಾಣದವರು. ಒಬ್ಬಳು ಕುಂತಿ, ಇನ್ನೊಬ್ಬ ಭೀಷ್ಮ. ಇವರಿಬ್ಬರ ಜೀವನ ಭಾರೀ ದುಃಖಮಯ. ಅಂದ್ರೆ ನೋಡಿ, ಇವಳು ಹುಟ್ಟಿದ್ದು
ಶೂರಸೇನನ ಮಗಳಾಗಿ ಕುಂತಿ. ಆದರೆ ಹುಟ್ಟಿದ ಕೂಡಲೇ ತಾನು ಕುಂತಿ ಭೋಜನೆಗೆ ಕೊಡಲ್ಪಟ್ಲು. ಅಂದ್ರೆ ಸಣ್ಣಲ್ಲೇ ಅಪ್ಪ ಅಮ್ಮನ ಪ್ರೀತಿ ಇಲ್ಲ ಅಂತ ಆಯ್ತು ಅವಳಿಗೆ. ನಿಜವಾದ ತಂದೆ ತಾಯಿಂದಿರ ಪ್ರೀತಿಯಿಂದ ವಂಚಿತಳಾದ್ಲು. ಇನ್ನೇನು ತಾನು ಯುವತಿ ಆಗ್ತಾ ಇದ್ದಾಳೆ ಅಂತ ಹೇಳ್ಬೇಕಾದ್ರೇನೆ ದುರ್ವಾಸರ ಸೇವೆ ಮಾಡಿದ್ಲು, ಮಂತ್ರ ಕೊಟ್ರವರು. ಆದರೆ ನೋಡಿ, ಏನೋ ಒಂದು ಹುಡುಗಾಟಿಕೆಯಲ್ಲಿ ಒಂದು ಸಲ ಸೂರ್ಯನ್ ಕಂಡು ಕೂಡಲೇ ಆ ಮಂತ್ರ ಜಪಳಾಗಿ ಕಡೆಗೆ ಕಷ್ಟವಾದ ಮನಸ್ಸಿನಿಂದ ಆ ಮಗುವನ್ನ ಒಂದು ಪೆಟ್ಟಿಗೆಯಲ್ಲಿಟ್ಟು ಒಂದು ತುಂಬ ಮುತ್ತು ರತ್ನ ಎಲ್ಲ ಇಟ್ಟು ತಾನು ಬಿಟ್ಟುಬಿಟ್ಲು ಗಂಗಾ ನದಿಯಲ್ಲಿ. ಇದು ಇನ್ನೊಂದು ಅವಳಿಗೆ ಮಹಾವೇದನೆಯನ್ನುಂಟು ಮಾಡಿದ ವಿಷಯ. ನಂತರ ಪಾಂಡುರಾಜನನ್ನ ಮದುವೆ ಆದ್ಲು. ಮದುವೆ ಆದ್ಮೇಲಾದ್ರೂ ಸುಖ ಪಟ್ಲ? ಇಲ್ಲ. ಯಾಕಂದ್ರೆ ಪಾಂಡುರಾಜ ಕೆಲವು ವರ್ಷ ಮಾತ್ರ ರಾಜ್ಯದಲ್ಲಿದ್ದದ್ದು. ನಂತರ ಬದರಿಗೆ ಹೋದ, ಪಾಂಡುಕೇಶ್ವರ, ಅಲ್ಲಿ ತಾನು ವಾಸ ಮಾಡಿದ. ಅಲ್ಲಿದ್ದಾಗಲಾದ್ರೂ ಸುಖ ಪಟ್ಲ? ಇಲ್ಲ. ಅಲ್ಲೂ ಪಾಂಡವನಿಗೆ, ಆ ಪಾಂಡುರಾಜನಿಗೆ ಶಾಪ ಬಂತು. ಒಂದೊಮ್ಮೆ ನಿನ್ನ ಹೆಂಡತಿಯನ್ನ ಮುಟ್ಟಿದೆ ಅಂತ ಹೇಳಿದ್ರೆ ಕೂಡಲೇ ಸತ್ತು ಹೋಗ್ತೀಯ ಅಂತ. ಗಂಡ ಇದ್ದು ಕೂಡ ನೋಡಿ ಸನ್ಯಾಸಿನಿ ಆಗಿ ಬದುಕಿದ್ಲು ಅವಳು. ಇಷ್ಟು ಆಯ್ತು ಅಂತ ಆಯ್ತಾ, ಇದರೊಟ್ಟಿಗೆ ಸತ್ತೇ ಹೋದ ಪಾಂಡುರಾಜ. ಯಾಕಂದ್ರೆ ಇಬ್ರು ಹೆಂಡತಿಯರು ಪಾಂಡುರಾಜನಿಗೆ, ಮಾದ್ರಿ ಕುಂತಿ. ಆ ಮಾದ್ರಿಯನ್ನ ಒಮ್ಮೆ ಮುಟ್ಲಿಕ್ಕೆ ಹೋಗಿ ಸತ್ತೇ ಹೋದವನು. ಅವನೊಟ್ಟಿಗೆ ಮಾದ್ರಿ ತಾನು ಸಹಗಮನ ಮಾಡಿಬಿಟ್ಲು. ತನ್ನ ಇಬ್ಬರು ಮಕ್ಕಳನ್ನು ಕುಂತಿಗೆ ವಹಿಸಿ ತಾನು ಸಹಗಮನ ಮಾಡಿಬಿಟ್ಲು. ಪುಟ್ಟ 5 ಮಕ್ಕಳು. ಆ 5 ಮಕ್ಕಳನ್ನ ಕಡ್ಕೊಂಡು ಕಾಡ್ಲಲ್ಲಿ ಇರ್ಲಿಕ್ಕಾಗತ್ತೆ ಅವಳಿಗೆ. ಅದಕ್ಕೆ ಋಷಿಮುನಿಗಳೆಲ್ಲ ಸೇರಿ, ಬದರಿಯಲ್ಲಿದ್ದ ಋಷಿಮುನಿಗಳೆಲ್ಲ ಸೇರಿ ಅವಳನ್ನ ಹಸ್ತಿನಪುರದಲ್ಲಿ ಕರ್ಕೊಂಡ್ಬಂದ್ಬಿಟ್ರು. ಹಸ್ತಿನಪುರದಲ್ಲಿ ಬಿಟ್ರೆ ನಂತರ ಎಷ್ಟು ದುಃಖ ಅಂತ ಹೇಳಿದ್ರೆ, ಬಂದ್ರೆ ಧೃತರಾಷ್ಟ್ರ ಇವಳನ್ನು ಸ್ವೀಕಾರ ಮಾಡಬೇಕೋ ಬೇಡಬೇಕೋ ಅಂತ ಹಿಂದೂ ಮುಂದೆ ನೋಡ್ತಾ ಇದ್ದಾನೆ. ತನ್ನ ತಮ್ಮನ ಹೆಂಡತಿಯನ್ನು ಒಳಗೆ ಕರ್ಕೊಳ್ಬೇಕೋ ಬೇಡೋ ಅಂತ. ನೋಡಿ ಎಷ್ಟು ಕಷ್ಟ. ಕಡೆಗೆ ವೇದವ್ಯಾಸರು ಬಂದ್ರೆ ಯೋಚನೆ ಮಾಡಬೇಡ, ತಗೋ ಇವಳನ್ನು ಒಳಗೆ ಅಂತ. ಆಗ ದುರ್ಯೋಧನಾದಿ ಶಕುನಿ ದುರ್ಯೋಧನ ಎಲ್ಲ ತಮಾಷೆ ಮಾಡುವುದು, ಅಲ್ಲ ನಿನ್ನ ಗಂಡನಿಗೆ ಶಾಪ ಇತ್ತಲ್ವಾ, ನಿಮ್ಮನ್ನು ಮುಟ್ಟಬಾರದು ಅಂತ, ಹಾಗಿದ್ದಾಗ ನಿನಗೆ ಹೇಗೆ 5 ಮಕ್ಕಳಾಯ್ತು ಅಂದ್ರೆ ನೋಡಿ, ಮೊದಲೇ ಗಂಡನನ್ನ ಕಳ್ಕೊಂಡ ದುಃಖ, ಅದರೊಟ್ಟಿಗೆ ಇಂಥ ದುಃಖದ ಮಾತುಗಳನ್ನ, ಅಂದ್ರೆ ಚುಚ್ಚು ಮಾತುಗಳನ್ನು ಕೇಳಿದಾಗೆ ಹೇಗಿರುವುದು ಒಬ್ಳು ಹೆಣ್ಣು. ಇಷ್ಟು ಮಾತ್ರ ಅಲ್ಲ, ತಾನು ಮನೆಯನ್ನು ಮಾಡಿಕೊಟ್ರು ಕೂಡ ಮಲತಾಯಿ ಧೋರಣೆ ಅಂತ ಹೇಳಿದ್ರೆ, ತನ್ನ ಮಕ್ಕಳಿಗೆ ಒಂದು ರೀತಿ, ಪಾಂಡವರಿಗೆ ಒಂದು ರೀತಿ. ಇವಳನ್ನು ಕೇಳುವವರೇ ಇಲ್ಲ. ಪಾಪ ಒಬ್ಬ ವಿದರ ಬಿಟ್ರೆ ಇನ್ಯಾರು ಇವಳನ್ನು ಮೂಸ್ತಾ ಇಲ್ಲ. ಆದರೆ ಇಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನು ದೊಡ್ಡವರು ಮಾಡಿದ್ರು. ದೊಡ್ಡವರು ಭಾರೀ ವಿದ್ಯಾವಂತರಾದರು. ಆದರೆ ಎಲ್ಲ ಸಿಕ್ತು, ಇನ್ನೇನು ರಾಜ್ಯ ಸಿಗುತ್ತು ಅಂತ ಹೇಳ್ಬೇಕಾದ್ರೆ ಧರ್ಮರಾಜ ಜೂಜಾಡಿ ಎಲ್ಲ ಕಳ್ಕೊಂಡ. ಅದಕ್ಕೆ ಎಷ್ಟು ದುಃಖ ಅಂತ ಹೇಳಿದ್ರೆ, ಪಾಂಡವರು ವನವಾಸಕ್ಕೆ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತಾಳೆ ಕುಂತಿ ತುಂಬಾ ದುಃಖದಿಂದ ಧರ್ಮರಾಜನನ್ನು ಕುರಿತು. ಏನಂದ್ರೆ, ನಿನ್ನ ಹಣೆಯಲ್ಲಿ ಕಾಡಿಗೆ ಹೋಗೋದೇ ಬರೆದಿತ್ತು ಅಂದ್ರೆ ನಾನು ಯಾಕೆ ಕಾಡಿಂದ ಇಲ್ಲಿ ಬರಬೇಕಿತ್ತು ಅಂತ. ನಾನು ಕಾಡಲ್ಲೇ ಇರ್ತಾ ಇದ್ದೆ, ಹಸ್ತಿನಪುರಕ್ಕೆ ಯಾಕೆ ಬಂದೆ, ಯಾಕಂದ್ರೆ ನೀನು ಹಣೆ ಬರೋದಲ್ಲಿ ಕಾಡಿಗೆ ಹೋಗೋದೇ ಬರೆದಿತ್ತು. ಅಷ್ಟು ದುಃಖದಿಂದ ತಾನು ಹೇಳ್ತಾಳೆ. ಕಡೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ಸೊಸೆ, ಪ್ರೀತಿಯ ಸೊಸೆ, ಅವಳಿಗೆ ಅವಮಾನ ಆಗುವುದನ್ನು ತನ್ನ ಕಣ್ಣು ಮುಂದೆ ನೋಡಿದ್ಲು. ಅವಳಿಗೆ ಸೀರೆಯನ್ನು ಎಳೆದು ಅವಮಾನ ಆಗುವುದನ್ನು ಎಲ್ಲ ಸಹಿಸಿಕೊಂಡ್ಲು. ಇಷ್ಟೆಲ್ಲ ಆಗಿ ದುಃಖ ಬಂದು ಮನಸ್ಸು ಗಟ್ಟಿಯಾಗಿತ್ತು. ಇನ್ನೆಲ್ಲದಕ್ಕಿಂತ ಸ್ವಾರಸ್ಯ ಏನಂದ್ರೆ ನೋಡಿ, ಕಡೆಗೆ ಮಹಾಭಾರತ ಯುದ್ಧ ಆಯಿತು. ಯುದ್ಧದಲ್ಲಾದ್ರೂ ಖುಷಿ ಪಟ್ಲ? ಇಲ್ಲ, ಅಲ್ಲೂ ದುಃಖವೇ. ಯಾಕಂದ್ರೆ ತನ್ನ ಮಕ್ಕಳೇ ಹೊಡೆದಾಡ್ಕೊಳ್ತಾ ಇದ್ದಾರೆ. ಈ ಕಡೆ ಕರ್ಣ ನಿಂತಿದ್ದಾನೆ, ಈ ಕಡೆ ಅರ್ಜುನ ನಿಂತಿದ್ದಾನೆ, ಇಬ್ರು ತನ್ನ ಮಕ್ಕಳೇ. ಆದರೆ ತನ್ನ ಮಗ ಅಂತ ಹೇಳಲಿಕ್ಕಿಲ್ಲ. ನೋಡಿ, ಮಗ ಎದುರಿಗೆ ನಿಂತಿದ್ದಾನೆ, ತನ್ನ ಮಗ ಅಂತ ಹೇಳಲಿಕ್ಕಿಲ್ಲ. ಈ ರೀತಿ ಅಲ್ಲೂ ದುಃಖವೇ ಪಟ್ಲು. ಇಷ್ಟೆಲ್ಲ ದುಃಖ ಪಡ್ತಾ ಆ ಎಲ್ಲಾ ದುಃಖವನ್ನು ಕೂಡ ಮೀರಿ ನಿಂತದ್ದು ಹೇಗಂತ ಹೇಳಿದ್ರೆ ಕೃಷ್ಣನ ಅನುಗ್ರಹದಿಂದ. ಅದರಿಂದಾಗಿ ಗಟ್ಟಿಯಾಗಿ ಹೇಳ್ತಾಳೆ, ಕೃಷ್ಣ ಜೀವನದಲ್ಲಿ ಕಷ್ಟ ಕೊಡು ನನಗೆ ಅಂತ. ಯಾಕಂದ್ರೆ ಕಷ್ಟ ಬಂದಾಗಲೇ ನೀನು ಇಷ್ಟ ಆಗುವುದು ಅಂತ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯವಂದಿರಲಿ, ಇದೇ ದಾಸರು ಹೇಳುವಂಥದ್ದು. ಬರ್ಲಿ ನೋಡಿ, ಯಾವತ್ತು ದೇವರ ಹತ್ರ ಹೋಗಿ ಕಷ್ಟ ಕೊಡಬೇಡ ಅಂತ ಹೇಳಬಾರದಂತೆ. ಯಾಕಂದ್ರೆ ಕಷ್ಟ ಕೊಡಬೇಡ ಅಂತ ಹೇಳಿದ್ರೆ ನಾವು ಮಾಡಿದ ಪಾಪ ಎಲ್ಲಿ ಹೋಗಬೇಕು? ನಾವು ಮಾಡಿದ್ದನ್ನು ಅನುಭವಿಸಲೇಬೇಕು. ನಾವು ಯಾವತ್ತು ಮನುಷ್ಯ ಏನು ಪಾಪ ಮಾಡಿದ್ದಾನೆ ಅದನ್ನು ಅನುಭವಿಸಿಯೇ ತೀರ್ಬೇಕು ಅವನು. ಅದಕ್ಕೆ ಯಾವತ್ತು ಇದೇ ಇಲ್ಲ, ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ. ಅದಕ್ಕಾಗಿ ದೇವರೇ ಕಷ್ಟ ಕೊಡಬೇಡ ನೀವು ಇನ್ನೂ ದೇವರಿಗೆ ಫೋರ್ಸ್ ಹಾಕಿದ್ರೆ, ಒತ್ತಡ ತಂದ್ರೆ ದೇವರು ಏನ್ ಮಾಡ್ತಾನೆ ಗೊತ್ತಾ? ಕಷ್ಟವನ್ನ ಕ್ಯಾನ್ಸಲ್ ಮಾಡುವುದಿಲ್ಲ, ಮತ್ತೆ ಕಷ್ಟವನ್ನು ಪೋಸ್ಟ್ಪೋನ್ ಮಾಡ್ತಾನೆ ಅಷ್ಟೇ, ಇನ್ನೇನು ಮಾಡುವುದಿಲ್ಲ. ಅಂದ್ರೆ ಯೌವನದಲ್ಲಿ ಕಷ್ಟ ಬೇಡ ಅಂದ್ರೆ ವೃದ್ಧಾಪ್ಯಕ್ಕೆ ದುಡ್ತಾನೆ.
ವೃದ್ಧಾಪ್ಯದಲ್ಲಿ ಕಷ್ಟ ಬೇಡ ಅಂದ್ರೆ ಸಾಯುವಾಗ ಕೊಡ್ತಾನೆ. ಅದಕ್ಕೆ ಸಾಯುವಾಗ ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇಂಟೆನ್ಸಿವ್ ಕೇರಲ್ಲಿದ್ದು ಉಸಿರು ಬಿಡ್ಲಿಕ್ಕಾಗದೆ ಒದಾಡ್ತಾ ಪ್ರಾಣ ಬಿಡುವುದು. ಯಾಕಂದ್ರೆ ದೇವರಲ್ಲಿ ಮೊದಲು ಪ್ರಾರ್ಥನೆ ಮಾಡಿ, ದೇವರೇ ಕಷ್ಟ ಕೊಡಬೇಡ ಎಲ್ಲ ಒಟ್ಟಿಗೆ ಸೇರಿಸಿ ಕೊಡ್ತಾನೆ. ಯಾವತ್ತು ಅದಕ್ಕೆ ದೇವರೇ ಕಷ್ಟ ಕೊಡಬೇಡ ಅಂತ ಹೇಳ್ಬಾರ್ದು. ಮತ್ತೆ ದೇವರೇ ಕಷ್ಟ ಕೊಡು, ಆದರೆ ಆ ಕಷ್ಟವನ್ನ ಎದುರಿಸುವ ಶಕ್ತಿ ಕೊಡು, ಅದು ಬೇಕು ಯಾವತ್ತು. ಯಾಕಂದ್ರೆ ಕಷ್ಟ ಬಂದಾಗಲೇ ದೇವರು ತನ್ನ ಇರುವಿಕೆಯನ್ನು ತೋರಿಸುವುದು, ಸುಖ ಬಂದಾಗಲ್ಲ. ಸುಖ ಬಂದಾಗ ಯಾರಿಗೆ ನಾನೇ ದೇವರು ಅಂತ ಕಾಣಿಸ್ತದೆ ಹೊರತು ದೇವರು ಯಾಕೆ ಬೇಕು ಅಂತ ಕಾಣಿಸ್ತದೆ. ಕಷ್ಟ ಬಂದಾಗ ಅಯ್ಯೋ ದೇವರೇ ನೀನೇ ದೊಡ್ಡವನು ಇದೆಲ್ಲ ಕಾಣಿಸ್ತದೆ. ಅದನ್ನೇ ದ್ರೌಪದಿ ಕುಂತಿ ತುಂಬಾ ಚಂದ ಕೇಳಿಸ್ತಾನೆ. ಯಾಕಂದ್ರೆ ದೇವರೇ ಐಶ್ವರ್ಯ ಕೊಡಬೇಡ, ಸಂಪತ್ತು ಕೊಡಬೇಡ. ಯಾಕಂದ್ರೆ ಇದೆಲ್ಲ ಕೊಟ್ಟೆ ಅಂದ್ರೆ ಒಂದು ಸಂಪತ್ತು ಬಂದ್ರೆ ಅದರೊಟ್ಟಿಗೆ ಬರುವುದು ಏನು ಗೊತ್ತುಂಟಾ? ಏದಮಾನ ಮದಃ ಪುಮಾನ್, ಅವನಿಗೆ ಬರೋದು ಅಹಂಕಾರ. ಮನುಷ್ಯ ಅಹಂಕಾರ, ದುಡ್ಡು ಬಂದ ಕೂಡಲೇ ನನಗೆಲ್ಲರೂ ಬೆಲೆ ಕೊಡಬೇಕು, ನಾನು ದೊಡ್ಡ ಮನುಷ್ಯ, ನನಗೆ ಯಾರು ಬೆಲೆ ಕೊಡದೆ, ಈ ರೀತಿ ತಾನು ಅಹಂಕಾರಿಯಾಗ್ತಾನೆ, ಮದಭರಿತನಾಗ್ತಾನೆ. ಅದಕ್ಕೆ ಅಂಥ ಸಂಪತ್ತು ಬೇಡ, ಕೊಡು ಕಷ್ಟದ ಮೇಲೆ ಕಷ್ಟವನ್ನ. ಆ ಕಷ್ಟದಲ್ಲಿ ನೀನು ಇಷ್ಟ ಆಗಬೇಕು, ನಿನ್ನನ್ನು ನಂಬಬೇಕು, ಕಷ್ಟ ಪರಿಹಾರ ಆಗಬೇಕು. ಆಗ ದೇವರಿದ್ದಾನೆ ಅಂತ ಗೊತ್ತಾಗಬೇಕು. ಇಲ್ಲದ್ರೆ ದೇವರಿದ್ದಾನೆ ಅಂತ ಗೊತ್ತಾಗೋದಿಲ್ಲ. ಇಷ್ಟು ಹೇಳಿ ಕಡೆಗೊಂದು ಹೇಳ್ತಾರೆ, ಅಥ ವಿಶ್ವೇಶ ವಿಶ್ವಾತ್ಮನ್. ನೋಡಯ್ಯ ಕೃಷ್ಣ, ನಿನ್ನಲ್ಲಿ ಕಡೇ ನಂದೊಂದು ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ಇವತ್ತು ನನ್ನೊಳಗೆ 2 ಹಗ್ಗ ಗಂಟು ಬಿದ್ದುಬಿಟ್ಟಿದೆ. ಏನು ಅಂತ ಹೇಳಿದ್ರೆ, ನನ್ನ ತವರು ಮನೆ, ನನ್ನ ಗಂಡನ ಮನೆ ಅಂತ. ಯಾವುದು ತವರು ಮನೆ? ಅದೇ ಯಾದವರು. ವಾಸ್ತವಿಕವಾಗಿ ಇವಳು ಕಷ್ಟದಲ್ಲೂ ಬಂದವರಲ್ಲ, ಯಾರು ಇವಳನ್ನು ಮೂಸ್ಲಿಕ್ಕೆ ಬರಲಿಲ್ಲ. ಆದರೂ ಇವಳಿಗೆ ಮಾತ್ರ ತಾಯಿ ಮನೆ ಸೆಳೆತ. ಅಯ್ಯೋ ನನ್ನ ತವರು ಮನೆ ನನ್ನವರು ಯಾದವರು ಅಂತ. ಇನ್ನೊಂದು ಕಡೆ ತನ್ನ ಮಕ್ಕಳು ಅಂತ. ಸ್ನೇಹ ಪಾಶ ಮಿಮಂ ಛಿಂದಿ ಸಮಂ ವೃಷ್ಣಿಷು ಪಾಂಡುಷು. ಕೃಷ್ಣ, ಈ ಸ್ನೇಹದ ಹಗ್ಗ ಏನಿದೆ ಇದನ್ನು ಕಿತ್ತು ಬಿಸಾಕಿ ಬಿಡು, ನನ್ನವರು ಅಂತ ಯಾರು ಇರಬಾರ್ದು ನನಗೆ, ಆ ರೀತಿ ಮಾಡು ಅಂತ ಕಡೇ ಪ್ರಾರ್ಥನೆ. ಕೃಷ್ಣ ನಗಾಟ್ನಂತೆ, ನಕ್ಕು ತಾನು ಮುಂದುವರಿದಂತೆ. ಬರೀ ನಗಾಟಿದ್ ಮಾತ್ರ ಅಲ್ಲ, ಅನುಗ್ರಹ ಮಾಡೇ ಬಿಟ್ಟ. ಯಾಕೆ ಗೊತ್ತಾ? ಕುಂತಿಯ ಒಂದು ಚಿತ್ರಣ ಅಂದ್ರೆ ಮಹಾಭಾರತ ಕೊಡುವ ಹಾಗೆ ಧೈರ್ಯ ಅಂದ್ರೆ ಏನು ಗೊತ್ತುಂಟಾ? ಕುಂತಿಯಿಂದ ಕಲಿಬೇಕಂತೆ. ಕಡೆಗೆ ಅವಳು ಹೊರಟ್ಲು, ಮುಂದೆ ಬರ್ತದೆ. ಧೃತರಾಷ್ಟ್ರ ಗಾಂಧಾರಿ ತಾವು ಹೊರಟ್ರು, ನಾವೇನು ಕಾಡಿಗೆ ಹೋಗ್ತೇವೆ ಅಂತ. ಅವರಿಂದ ಕುಂತಿ ಹೊರಟ್ಲು. ಧರ್ಮರಾಜ ಕೇಳಿದ, ಅಮ್ಮ ಜೀವನದುದ್ದಕ್ಕೂ ಕಷ್ಟಪಟ್ಟಿದ್ಯಾ, ಈಗ ಆದ್ರೂ ಮಕ್ಕಳು ಸಿಂಹಾಸನದಲ್ಲಿ ಕೂತಿದ್ದಾರೆ, ನೀನ್ ರಾಜಮಾತೆ ಆಗಿರು, ನಮಗೆ ಮಾರ್ಗದರ್ಶನ ಮಾಡ್ತಾ ಇರು, ಈ ಕಡೆ ಕಾಲಕ್ಕೆ ಯಾಕೆ ನೀನ್ ಕಾಡಿಗೆ ಹೋಗ್ತಾ ಇದ್ಯಾ? ಅಂಗಲಾಚಿತಾನೆ, ಇಲ್ಲ ನಾನು ಇದ್ದದ್ದೇ ಧೃತರಾಷ್ಟ್ರ ಗಾಂಧಾರಿಯೊಟ್ಟಿಗೆ, ಹೋಗುವುದೇ ಅವರೊಟ್ಟಿಗೆ ಅಂತ ಹೇಳಿ ಹೊರಟೇ ಬಿಟ್ಲು. ಯಾವ ರೀತಿ ಹೊರಟ್ಲು ಅಂದ್ರೆ ಮಹಾಭಾರತದ ವರ್ಣನೆ ಮಾಡ್ತದ ನೋಡಿ. ಅಂದ್ರೆ ಕೃಷ್ಣನಿಗೆ ಮಾಡಿದ ಅವಳು ಪ್ರಾರ್ಥನೆ ಯಾವ ರೀತಿ ಅಂದ್ರೆ ಸೀದಾ ಹೊರಟ್ಲಂತೆ. ಹಿಂದಿನಿಂದ ಧರ್ಮರಾಜ ಅಮ್ಮ 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 ಅಂತ ಕೂಗುತ್ತಾ ಇದ್ದಾನಂತೆ, ತಿರುಗಿ ನೋಡ್ಲಿಲ್ವಂತೆ ಅವಳು. ಯಾಕಂದ್ರೆ ತಿರುಗಿ ನೋಡಿದ್ರೆ ನನ್ನ ಮಗ ಅಂತ ಎಲ್ಲ ಅಂಟುಕೊಳ್ತದೋ ಅಂತ. ಈ ರೀತಿ ತಾನು ಹೊರಟ್ಲಂತೆ. ಅದು ಕೃಷ್ಣನ ಅನುಗ್ರಹ. ಅದನ್ನೇ ಅವಳು ಕೇಳಿದ್ದು, ಸ್ನೇಹ ಪಾಶ ಮಿಮಂ ಛಿಂದಿ, ಈ ಸ್ನೇಹದ ಹಗ್ಗ ಏನಿದೆ ಇದನ್ನು ಕಡ್ದು ಹಾಕು. ನಾವು ಕಟ್ಕೊಂಡಿದ್ದೇವೆ 10 ಹಗ್ಗ, ಅದಕ್ಕೆ ಸಾಯುವಾಗ ನೋವಾಗುವುದು. ಒಂದು ಕಡೆಯಿಂದ ಯಮನ ಭಟರು ಹಗ್ಗ ಹಾಕಿ ಎಳಿತಾರೆ ಮೇಲಕ್ಕೆ. ಇಲ್ಲಿ ನಾವೇ ಕಟ್ಕೊಂಡಿದ್ದಿದೆಯಲ್ವಾ, ಮನೆಗೊಂದು ಗೂಟ, ಅಲ್ಲಿಗೊಂದು ಹಗ್ಗ ಕಟ್ಟಿದ್ದೇವೆ, ಅದಕ್ಕೆ ಎಲ್ಲಿಗೋದ್ರೂ ಮನೆಗೆ ಓಡೋಗೋದು. ಹೆಂಡತಿಗೊಂದು ಗೂಟ, ಅದಕ್ಕೆ ಯಾವಾಗ ನೋಡಿದ್ರೆ ಹೆಂಡತಿಯದ್ದು ಚಿಂತೆ, ಮಕ್ಕಳ ಚಿಂತೆ, ಗಂಡನ ಚಿಂತೆ, ಆಸ್ತಿ ಚಿಂತೆ, ಎಲ್ಲದಕ್ಕೂ ಒಂದೊಂದು ಹಗ್ಗ ಹಾಕಿ ನಾವು ಕಟ್ಕೊಂಡಿದ್ದೇವೆ. ಇದೇ ಸ್ನೇಹ ಪಾಶಗಳು. ಅದರಿಂದಾಗಿ ಸಾಯುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ನೋವಾಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೇಲಿನಿಂದ ಯಮನವರು ಎಳೆಯುವುದು, ಈ ಕಡೆಯಿಂದ ಇವನದ್ದು ಎಳೆಯುವುದು, ಮಧ್ಯದಲ್ಲಿ ಸಿಕ್ಕಿ ವಿಲ ಒದ್ದಾಡ್ತಾನೆ. ಒಂದೊಮ್ಮೆ ಇಲ್ಲಿ ಯಾವುದೇ ಪಾಶ ಇಲ್ಲದೆ ಇದ್ರೆ ಆರಾಮಾಗಿ ಮೇಲಕ್ಕೆ ಹೋಗ್ಬೋದು. ಅದಿಲ್ಲದಿದ್ರೇನೆ ಮಧ್ಯದಲ್ಲಿ ಸಿಕ್ಕಿ ಸಾಯುವಾಗ ಅತ್ಯಂತ ವೇದನೆಯನ್ನು ಅನುಭವಿಸುವುದು ಒಬ್ಬ ವ್ಯಕ್ತಿ. ಆ ಸ್ನೇಹ ಪಾಶವನ್ನ ಕಳೆದಾಕು ಅಂತ ಹೇಳಿದ್ರು. ಕೃಷ್ಣ ನಕ್ಕ ಹೊರಟ. ಆದರೆ ಧರ್ಮರಾಜ ಪ್ರಾರ್ಥನೆ ಮಾಡಿದ, ಇನ್ನೂ ಇರಬೇಕು ನೀನಂತ. ಅದಕ್ಕಾಗಿ ತಾನು ಮತ್ತೆ ಸ್ವಲ್ಪ ಕಾಲ ಅಲ್ಲೇ ಇದ್ದ. ಆಗ ಮತ್ತೆ ಧರ್ಮರಾಜನಿಗೆ ದುಗುಡಾಗ್ಲಿಕ್ಕೆ ಶುರುವಾಯಿತು. ತುಂಬಾ ಮತ್ತೆ ಟೆನ್ಷನ್, ಏನೋ ಒಂದು ರೀತಿ ಟೆನ್ಷನ್ ಧರ್ಮರಾಜನಿಗೆ. ಕೃಷ್ಣ ಇದ್ರೂ ಕೂಡ ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕೊಟ್ಟ ಅಂದ್ರೆ ನೋಡಿ, ವಾಸ್ತವಿಕವಾಗಿ ಕೃಷ್ಣ ಅಂತ ಹೇಳಿದ್ರೆ ಬರೀ ದೇವರು ಅಂತ ಮಾತ್ರ ಅಲ್ಲ, ದೊಡ್ಡ ಮನೋವೈದ್ಯ. ಇಡೀ ಮಹಾಭಾರತದಲ್ಲಿ ನಾವು ನೋಡಿದರೆ ಈ ಎಲ್ಲಾ ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ಕೊಡುವವನೇ ಕೃಷ್ಣ. ಆ ರೀತಿ ದೊಡ್ಡ ಮಾನಸಿಕ ರೋಗ ದುರುವಾಯಿತು ಧರ್ಮರಾಜನಿಗೆ. ಅದಕ್ಕೆ ಯಾವ ರೀತಿ ಕೃಷ್ಣ ಚಿಕಿತ್ಸೆಯನ್ನ ಕೊಟ್ಟ, ಯಾರಿಂದ ಕೊಡಿಸಿದ, ತುಂಬಾ ಚೆಂದಾಗಿ ಮುಂದೆ
ಕಂಡೆನು ಶ್ರೀರಂಗನಾಥನ ಚೆಲುವ ಮೂರುತಿ ಚೆನ್ನ ಕೇಶವರಾಯನ ಕಂಡೆನು ಶ್ರೀರಂಗನಾಥನ ಚೆಲುವ ಮೂರುತಿ ಚೆನ್ನ ಕೇಶವರಾಯನ ಕಂಡೆನು ಶ್ರೀರಂಗನಾಥನ ಕೆಟ್ಟ ಹ್ಯಾಬಿಟ್ಗಳನ್ನು ಬಿಡಬೇಕು. ಡಿ ಅಡಿಕ್ಟ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಕರಿತೀವಿ. ಇಲ್ಲಿ ಎಷ್ಟು ಜನ ಕೈ ಎತ್ತಿ ಸರ್ ನನಗೆ ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅನ್ನೋರು ಕೈ ಎತ್ತಿ ನೋಡೋಣ. ಸರ್ ಬ್ಯಾಡ್ ಹ್ಯಾಬಿಟ್ಸ್ ನಮ್ಮ ಹತ್ರ ಏನಿದೆ ಸರ್? ನಾವೇನು ಸಿಗರೇಟ್ ಸೇದಲ್ಲ, ಗುಟ್ಕಾ ತಿನ್ನಲ್ಲ, ಡ್ರಿಂಕ್ಸ್ ಮಾಡಲ್ಲ, ವಿ ಆರ್ ಗುಡ್ ಅಂತ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ. ತಪ್ಪು. ಗುಟ್ಕಾ, ಸಿಗರೇಟು, ಡ್ರಿಂಕ್ಸ್ ಮಾಡೋದೇ ಬ್ಯಾಡ್ ಹ್ಯಾಬಿಟ್ ಅಲ್ಲ. ನಿಮ್ಮಲ್ಲಿ ಇನ್ನೂ ಕೆಟ್ಟ 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 ಬ್ಯಾಡ್ ಹ್ಯಾಬಿಟ್ ಇದೆ. ನೀವು ಸೋಲ್ತಾ ಇದ್ದೀರಿ ಅಂದ್ರೆ ಒಂದು ಬ್ಯಾಡ್ ಹ್ಯಾಬಿಟ್ಟು, ನೀವು 5 ಗಂಟೆಗೆ ಹೇಳ್ತಾ ಇಲ್ಲ, 5 AM ಕ್ಲಬ್ಬಿಗೆ ಬಂದಿಲ್ಲ. ಎಷ್ಟು ಜನ 5 ಗಂಟೆಗೆ ಹೇಳ್ತೀರಿ? ಕೈ ಎತ್ತಿ ನೋಡೋಣ. 5 ಗಂಟೆ ನಿಜವಾಗ ಕೈ ಎತ್ತಬೇಕು. ಎಷ್ಟು ಜನ? 6 ಗಂಟೆ 7 8 8ರವರು ಇದ್ದೀರಾ? ಡೌನ್. ಓಕೆ, ಲುಕ್ ಹಿಯರ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು 5 AM ಕ್ಲಬ್ ಅಂತ ಒಂದು ಬುಕ್ ಇದೆ. 5 ಗಂಟೆಗೆ ಏಳುವುದರ ಮಹತ್ವ ಏನು ಅಂತ ಒಂದು ಪುಸ್ತಕ. ಆ ಪುಸ್ತಕ ಸಂಶೋಧನೆ ಮೂಲಕ ಬರೆಯಲಾಗಿದೆ. ಜಗತ್ತಿನ ಯಾವುದೇ ಸಾಧಕರು 6 ಗಂಟೆವರೆಗೂ ಮಲಗಲ್ಲ ಅಂತ ಹೇಳುತ್ತೆ ಆ ಬುಕ್ಕು. ಈಗ ನೀವು 8 ಗಂಟೆಗೆ ಹೇಳ್ತೀರಾ ಅಂದ್ರೆ ದಟ್ಸ್ ಯುವರ್ ಬ್ಯಾಡ್ ಹ್ಯಾಬಿಟ್. 7 ಗಂಟೆಗೆ ಹೇಳ್ತೀರಾ ಅಂದ್ರೆ ದಟ್ಸ್ ಯುವರ್ ಬ್ಯಾಡ್ ಹ್ಯಾಬಿಟ್. ಯಾಕೆ ಹೇಳ್ತೀನಿ ಕೇಳ್ರಿ. 2002ನೇ ಇಸ್ವಿಯಿಂದ 12ನೇ ಇಸ್ವಿವರೆಗೂ 5 ಸಾರಿ IAS ಇಂಟರ್ವ್ಯೂಗೆ ಹೋಗ್ತೀನಿ ನಾನು, 5 ಟೈಮ್. KS ಇಂಟರ್ವ್ಯೂ 4 ಸರಿ ಹೋಗ್ತೀನಿ. 1 ಸರಿನೂ ಪಾಸ್ ಆಗಿ KS ಅಧಿಕಾರಿ ಆಗ್ಲಿಲ್ಲ, IAS ಅಧಿಕಾರಿ ಆಗ್ಲಿಲ್ಲ. ಯಾಕೆ ಅಂದ್ರೆ ನಾನು ಹೇಳ್ತಾ ಇದ್ದ ಟೈಮ್ 8 ಗಂಟೆ, 8 o'clock. ಬಟ್ ನನ್ನ ಜೊತೆ ಗೆದ್ದೋರೆಲ್ಲರೂ ಹೇಳ್ತಾ ಇದ್ದಿದ್ದು 5 ಗಂಟೆಗೆ. 5 AM ಕ್ಲಬ್ಗೆ ಅಷ್ಟು ಪವರ್ ಇದೆ. ಅದನ್ನ ಇಂಡಿಯನ್ ಕಲ್ಚರಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಬ್ರಹ್ಮನ ಗಳಿಗೆ ಅಂತ. ಬ್ರಹ್ಮ ಅಂದ್ರೆ ಹುಟ್ಟೋ ಟೈಮ್ ಅದು ಅಂತ. ನೀವೇನು ಮುಟ್ಟುತ್ತೀರೋ ಆ ಮುಟ್ಟಿದ್ದೆಲ್ಲ ಬಂಗಾರ ಆಗತ್ತೆ 5 ಗಂಟೆಗೆ ಹೇಳೋದ್ರಿಂದ. ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಾ 5 ಗಂಟೆಗೆ ಹೇಳೋದಂದ್ರೆ 2 ಗಂಟೆ ಬೇಗ ಎದ್ದು ಓದ್ಕೊಳ್ಳೋದಷ್ಟೇ. ನೋ, ಅದಷ್ಟೇ ಅಲ್ಲ. ಅದು ಏನು ಮುಟ್ತೀರೋ ಅದು ಗೋಲ್ಡ್. ನೀವು ನಂಬ್ತಿರೋ ಬಿಡ್ತಿರೋ. ಒಬ್ಬ ಲಾರಿ ಡ್ರೈವರ್ ಮೈಂಡಲ್ಲಿ ಅನ್ಕೋತಾನೆ, ನಾನು ಬರೀ ಲಾರಿ ಡ್ರೈವರ್ ಅಲ್ಲ, ನಾನು ಸ್ವಲ್ಪ ದೊಡ್ಡ ಮನುಷ್ಯ ಅಂತ. 5 ಗಂಟೆಗೆ ಲಾರಿ ತೊಳಿತಾನೆ. 5 o'clock ಎದ್ದು ಲಾರಿ ತೊಳೆದು ಡ್ರೈವಿಂಗ್ ಸ್ಟಾರ್ಟ್ ಮಾಡ್ದ. ಬಂಗಾರ ಹೆಂಗ್ ಕ್ರಿಯೇಟ್ ಆಯ್ತು ಅಂದ್ರೆ ಮತ್ತೊಂದು ಲಾರಿ ಕೊಂಡ್ಕೊಂಡ, ಅವನು ಓನರ್ ಆಗ್ತಾನೆ. ಮತ್ತೊಂದು ಲಾರಿ ಕೊಂಡ್ಕೊಂಡ, ಓನರ್ ಆದ. ಇವತ್ತು ಇಡೀ ಭಾರತದಾದ್ಯಂತ VRL ಅಂತ ಏನ್ ನೋಡ್ತೀರಾ ನೀವು, 4,500 ಲಾರಿ, 3,500 ಬಸ್ಸು, ವಿಜಯವಾಣಿ ಪತ್ರಿಕೆ, ಪ್ರಾಪರ್ಟಿ ಹೆಚ್ಚು ಕಡಿಮೆ ಅವ್ರದ್ದು 10,000 ಕೋಟಿ ಇದೆ ಅಂತ ಅಂದ್ರೆ 5 ಗಂಟೆಗೆ ಎದ್ದಿದ್ದಕ್ಕೆ ಅದು ಸಾಧ್ಯ ಆಗಿದ್ದು. ಅಮಿತಾಬ್ ಬಚ್ಚನ್ 5 ಗಂಟೆಗೆ ಹೇಳ್ತಾರೆ, ಯಶ್ 5 ಗಂಟೆಗೆ ಹೇಳ್ತಾರೆ, ವಿರಾಟ್ ಕೊಹ್ಲಿ 5 ಗಂಟೆಗೆ ಹೇಳ್ತಾರೆ. ನೀವು ಯಾರ್ಯಾರಿಗೆ ಚಪ್ಪಾಳೆ ಹೊಡಿತೀರೋ ಅವರೆಲ್ಲರೂ 5 ಗಂಟೆಗೆ ಹೇಳ್ತಾರೆ. ಬಟ್ ನೀವು ಮಾತ್ರ ಮಹಾರಾಜ ಮಹಾರಾಣಿ ತರ 8 ಗಂಟೆಗೆ ಹೇಳ್ತಾ ಇದ್ದೀರಾ. 5 ಗಂಟೆಗೆ ಹೇಳೋದ್ರಿಂದ ನಿಮ್ಮ ಒಳಗಡೆ ಒಂದು ಸ್ಪೆಷಲ್ ಪವರ್ ಬರುತ್ತೆ. ನೀವೇನು ಅಂದ್ಕೊಂಡಿದ್ದೀರ, ಒಂದು ತಪ್ಪು ತಿಳ್ಕೊಂಡಿದ್ದೀರ. ಏನಂದ್ರೆ 5 ಗಂಟೆಗೆ ಎದ್ದವರು 10 ಗಂಟೆಗೆ ಮಲಗ್ತಾರೆ, ನಾನು 8 ಗಂಟೆಗೆ ಎದ್ದವನು 1 ಗಂಟೆ ರಾತ್ರಿವರೆಗೂ ಓದ್ತೀನಿ, ನಾನು ಅವರು ಈಕ್ವಲ್ ಓದ್ತೀರಿ ಅಂತ ತಿಳ್ಕೊಂಡಿದ್ರೆ ತಪ್ಪು. ಬೆಳಿಗ್ಗೆ ಎದ್ದು ಓದುವವ್ರ ಪವರೇ ಬೇರೆ, ನಿಮ್ಮ ಪವರೇ ಬೇರೆ. ದಟ್ಸ್ ವೈ ನಿಮ್ಮ ಬೆಳಿಗ್ಗೆ ಲೇಟಾಗಿ ಹೇಳುವ ಅಭ್ಯಾಸ ಈ ತರ ಇತ್ತು ಇಟ್ಕೊಳ್ರಿ. ಹುಟ್ಟದಾಗಿಂದನೂ ನೀವು 8 ಗಂಟೆಗೆ ಹೇಳ್ತಾ ಇದ್ರೆ, ಇವತ್ತೇ ಮನ್ಸು ಮಾಡಿದ್ರೆ 1 ತಿಂಗಳಲ್ಲಿ 5 ಗಂಟೆಗೆ ಬರಕ್ ಸಾಧ್ಯ ಇದೆ. 8 ಗಂಟೆಯಿಂದ ನಾಳೆನೇ 5 ಗಂಟೆಗೆ ಹೇಳ್ಬಾರ್ದು. ನಾಳೆ 7:50, ನಾಡಿದ್ದು 7:40, 7:30, 7:20 ಹಿಂಗ್ ಡೌನ್ ಮಾಡ್ತಾ 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 ಹೋದ್ರೆ
18ನೇ ದಿವಸಕ್ಕೆ ನಿಮಗೆ 5 ಗಂಟೆಗೆ ಬರ್ತೀರಾ. 19, 20, 21 ಕಂಟಿನ್ಯೂ ಮಾಡಿದ್ರಿ ಅಂದ್ರೆ ಹ್ಯಾಬಿಟ್ ಆಗುತ್ತೆ. ನೀವು ಬೇಕಾದ್ರೆ ಎನಿ ರಿಚ್ ಪರ್ಸನ್ ಸುಮ್ಮನೆ ಹೊಡೀರಿ, 5 AM ಕ್ಲಬ್ ಅಂತ ಗೂಗಲಲ್ಲಿ ಹೊಡೀರಿ, ಜಗತ್ತಿನ ಎಲ್ಲಾ ಶ್ರೀಮಂತರು 5 ಗಂಟೆಗೆ ಹೇಳ್ತಾರೆ. ನರೇಂದ್ರ ಮೋದಿ ಅವರು 5 ಗಂಟೆಗೆ ಹೇಳ್ತಾರೆ, SR ಬೊಮ್ಮಾಯಿ ಅವರು 5 ಗಂಟೆಗೆ ಹೇಳ್ತಾರೆ, ಕಾರವಾರ ಜಿಲ್ಲಾಧಿಕಾರಿ 5 ಗಂಟೆಗೆ ಎದ್ದೇಳ್ತಾರೆ, ಎಲ್ಲರೂ 5 ಗಂಟೆಗೆ ಹೇಳ್ತಾರೆ. ನೀವು ಮಾತ್ರ 9 ಗಂಟೆಗೆ 8 ಗಂಟೆಗೆ ಹೇಳ್ತಾ ಇದ್ರೆ ಹೌ ಕ್ಯಾನ್ ಅಚೀವ್ ಸಾಧನೆ? ದಟ್ಸ್ ವೈ ಬೆಳಿಗ್ಗೆ ಏಳುವ ಗುಡ್ ಹ್ಯಾಬಿಟ್ ಬೆಳೆಸ್ಕೊಳ್ರಿ. ನೆಕ್ಸ್ಟ್ ಬರೋಣ, ಚಾಟ್. ಮಾತಾಡೋದನ್ನು ಕಡಿಮೆ ಮಾಡಬೇಕು. ಮಾತಾಡೋದು, ಸಿನಿಮಾ ನೋಡೋದು ಕಡಿಮೆ ಮಾಡಬೇಕು, ಕ್ರಿಕೆಟ್ ನೋಡೋದು ಕಡಿಮೆ ಮಾಡಬೇಕು, ಸೆಲ್ ಫೋನ್ ಕಡಿಮೆ ಮಾಡ್ರಿ. ಕಂಪೇರ್ ಮಾಡೋದು, ಒಬ್ರಿಗೊಬ್ರು ಕಂಪೇರ್ ಮಾಡೋದು, ಏ ಅಶ್ವಿನಿ ಹಂಗೆ ಚೆನ್ನಾಗಿದ್ದಾಳೆ, ಶಿಲ್ಪಾ ಹಿಂಗೆ ಡಲ್ ಇದ್ದಾಳೆ, ಇದನ್ನ ಬಿಟ್ಬಿಡೋದು. ಕಾಂಪಿಟೇಷನ್ ಮಾಡೋದು, ನಿಮ್ ಫ್ರೆಂಡ್ ಜೊತೆ ನೀವು ಕಾಂಪೀಟ್ ಮಾಡೋದು ಬಿಟ್ಬಿಡ್ರಿ. ನೀವು ನಮ್ಮ ಯೂಟ್ಯೂಬ್ ಜಗತ್ತಿಂದ ಹೇಳೋದಾದ್ರೆ ಪಾಠ ಮಾಡೋ ಯೂಟ್ಯೂಬ್ ಚಾನಲ್ ನಮ್ದು. ನಾವ್ ಯಾರ್ದೋ ಜೊತೆ ಕಾಂಪೀಟ್ ಮಾಡ್ತಾ ಇದ್ದಿದ್ರೆ ಎಲ್ಲೋ ಇರ್ತಿದ್ವಿ. ಪಾಠ ಮಾಡುವ ಅಥವಾ ಎಜುಕೇಶನಲ್ ಯೂಟ್ಯೂಬ್ ಅಲ್ಲಿ ನಮ್ದು 13.5 ಲಕ್ಷ. ನೀವು ನಂಬ್ತಿರೋ ಬಿಡ್ತಿರೋ, ಸೆಕೆಂಡ್ ಚಾನಲ್ 5 ಲಕ್ಷನೂ ಯಾವುದಿಲ್ಲ. ನಾವು ಕಾಂಪಿಟೇಷನ್ ಮಾಡ್ತಾ ಇದ್ರೆ ಅಲ್ಲೇ ಇದ್ಬಿಡ್ತಿದ್ವಿ. ನಿಮ್ಮ ಕೆಪಾಸಿಟಿ ಏನ್ ನೋಡ್ಕೊಳ್ರಿ, ನಿಮ್ ಜೊತೆ ನೀವು ಕಾಂಪೀಟ್ ಮಾಡ್ರಿ. 8 ಗಂಟೆಗೆ ಹೇಳೋರು 5 ಗಂಟೆಗೆ ಹೇಳ್ಬೇಕು, 5 ಗಂಟೆ ಓದೋರು 6 ಗಂಟೆ ಓದ್ಬೇಕು, 7 ಗಂಟೆ ಓದ್ಬೇಕು, 8 ಗಂಟೆ ಓದ್ಬೇಕು. ಅವಾಗ ಸಕ್ಸಸ್ ಬರುತ್ತೆ. ಕಾಂಪೀಟ್ ವಿತ್ ಯುವರ್ ಸೆಲ್ಫ್, ನಾಟ್ ವಿತ್ ಅದರ್ಸ್. ದೆನ್ ಬರೋಣ 21 ಡೇಸ್ ಹ್ಯಾಬಿಟ್ ಚಾಲೆಂಜ್ ಅಂತ ಕರಿತೀವಿ. ಏನೇ ಕಲಿಯೋಕ್ಕಾದ್ರೂ 21 ದಿನ ಸಾಕು, ಏನೇ ಬಿಡೋಕ್ಕಾದ್ರೂ 21 ದಿನ ಸಾಕು. ನಿದ್ದೆ ನೀವು 5 ಗಂಟೆ ಬರಬೇಕು ಅಂದ್ರೂ 21 ದಿನ ಸಾಕು. ನೀವು ಏನೋ ಕೆಟ್ಟ ಹ್ಯಾಬಿಟ್ ಕಲ್ತ್ ಬಿಟ್ಟಿದ್ದೀರಾ. ಇದು ನನ್ನ ಫ್ರೆಂಡ್ ಒಬ್ನಿಗೆ ಹೇಳಿದ್ ನಾನು. ದಿನಕ್ಕೆ ಅವನು ನಂಬ್ತಿರೋ ಬಿಡ್ತಿರೋ 40 ಸಿಗರೇಟ್ ಎತ್ತಾ ಇದ್ದ ಅವನು, 40 ಸಿಗರೇಟ್. ನಾನು ಪ್ರವಚನಕಾರ, ನಾಳೆಯಿಂದ ಸಿಗರೇಟ್ ಬಿಡು ಅಂದ್ರೆ ಅವನು ಬಿಡ್ತಿದ್ನೇನೋ ಗೊತ್ತಿಲ್ಲ. ಬಟ್ ನಾನು ಹೇಳ್ದೆ, ಬಿಡಬೇಡ ನೀನ್ ಸಿಗರೇಟು, ನಾಳೆ 39 ಸಿಗರೇಟ್ ಸೇದು ಅಂದೆ ಅವನಿಗೆ. 40 ಬೇಡ, 39. ನಾಡ್ದ 38. ಹಿಂಗ್ ಮಾಡ್ತಾ ಮಾಡ್ತಾ 40ನೇ ದಿವಸಕ್ಕೆ 1ನೇ ಸಿಗರೇಟಿಗೆ ಬರ್ತಾನ ಅವನು. 41ನೇ ದಿವಸ ಆ ಸಿಗರೇಟು ಬಿಟ್ಟು ಬಿಡ್ತಾನೆ. ಬ್ಯಾಡ್ ಹ್ಯಾಬಿಟ್ ಬಿಡ್ಬೇಕಾದ್ರೂ ಅಷ್ಟೇ ಸ್ವಲ್ಪ ಕಡಿಮೆ ಮಾಡ್ರಿ. ನಿಮ್ ಊರಲ್ಲಿ ಸುತ್ತಮುತ್ತ ನೋಡಿರ್ತೀರಾ, ಆಲ್ಕೋಹಾಲ್ ಡಿಅಡಿಕ್ಟ್ಸ್ ಕ್ಯಾಂಪಿಗೆ ಹೋಗಿರ್ತಾರೆ. 5 ದಿನ ಕ್ಯಾಂಪ್ ಅದು ಧರ್ಮಸ್ಥಳ ಸಂಘದವ್ರು ಮಾಡ್ತಾರೆ. ಅಲ್ಲಿ ನಾನು ಎಣ್ಣೆಯನ್ನು ಬಿಟ್ಟೆ ಅಂತ ಪ್ರಮಾಣ ಮಾಡಿ ಬಂದಿರ್ತಾರೆ. ಇನ್ನು 15 ದಿವಸ ಬಿಟ್ಟು ಇಲ್ಲಿ ಶುರು ಹಚ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂದ್ರೆ ಅದು ಹಂತವಾಗಿ ಬಿಡಬೇಕು. ಬಿಡೋದು ಹೆಂಗೆ ಅಂದ್ರೆ ಹಿಂಗ್ ನಿಧಾನಕ್ಕೆ ಬಿಡ್ತಾ ಬರ್ಬೇಕು. ಕಲಿಯೋದು ಅಷ್ಟೇ ನಿಧಾನಕ್ಕೆ ಕಲಿತಾ ಹೋಗ್ಬೇಕು. 5 ಗಂಟೆಗೆ ಹೇಳ್ರಿ ಅಂದ್ಕೊಳ್ಳಿ, ನಾಳೆನೆ 5 ಗಂಟೆಗೆ ಹೇಳ್ತೀರಿ ಅಂದ್ರೆ ತಪ್ಪದು. ನಿಮಗೆ ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಅಪ್ಸೆಟ್ ಮೂಡ್ ಆಗುತ್ತೆ. ಸ್ವಲ್ಪ ಕಡಿಮೆ ಮಾಡ್ರಿ. ಇಂಪ್ರೂವ್ ಮಾಡೋದು ಸ್ವಲ್ಪ ಇಂಪ್ರೂವ್ ಮಾಡ್ತಾ ಹೋಗ್ರಿ. ಇಟ್ ಇಸ್ ಕಾಲ್ಡ್ 21 ಡೇಸ್ ಹ್ಯಾಬಿಟ್ ಚಾಲೆಂಜ್. ಓಕೆ, ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಈ ಹುಡುಗಿ ತಲೆಯಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ನೀವ್ ಏನಾರ ಹೇಳ್ಕೊಳ್ಳಿ ಸರ್, ನಾನ್ ಮಾತ್ರ ಹಿಂಗೆ ಇರೋದು ಅಂತ. ಈ ಹುಡುಗನ್ ತಲೆಯಲ್ಲೂ ಬರ್ತಾ ಇದೆ, ನಾನು ಹಿಂಗೆ ಇರೋದು ಅಂತ. ಇದನ್ನ ಸೈಕಾಲಜಿ ಹೇಳ್ತೀನಿ. ನಾನು ಅಷ್ಟು ಮಾತಾಡ್ತಾ ಇರೋದು ನನ್ನ ಮಾತಲ್ಲ, ಇದು ಸೈಕಾಲಜಿದು. ಪ್ಲೇಸೆಬೋ ಎಫೆಕ್ಟ್ ಅಂತ ಕರಿತೀವಿ. ಪ್ಲೇಸೆಬೋ ಎಫೆಕ್ಟ್ ಅಂದ್ರೆ ಏನು ಅಂದ್ರೆ, ಒಂದ್ ಮರಿ ಆನೆಗೆ ಹಗ್ಗ ಕಟ್ಟಿ ಒಂದ್ ಕಂಬ ಕಟ್ಬಿಡ್ತಾರೆ ಹಿಂಗೆ, ಮರಿ ಆನೆಗೆ. ಅದು ಹಿಂಗೆ ಮರಿ ಇದ್ದಂಗೆ ಹಿಂಗಂತೂ ಕೀಳಕ್ ಬರ್ಲಿಲ್ಲ, ಅಲ್ಲೇ ನಿಂತ್ಕೊಂತು. ಅದು ಇಷ್ಟು ದೊಡ್ಡಕ್ಕಾಗಿರುತ್ತೆ. ದೊಡ್ಡಕ್ಕಾದಾಗೂ ಆನೆ ಕ್ಯಾಂಪ್ಗೆ ಹೋಗ್ರಿ, ಇಷ್ಟೇ ಸಣ್ಣ ಕಂಬ, ಇಷ್ಟೇ ಸಣ್ಣ ಹಗ್ಗ ಕಟ್ಟಿರ್ತಾರೆ. ಆದ್ರೂ ಆನೆ ಹಿಂಗೆ ಅನ್ನಲ್ಲ. ಯಾಕೆ? ನನಗೆ ಕಟ್ಟಾಕ್ ಬಿಟ್ಟಿದ್ದಾರೆ ಅಂತ ಫೀಲ್. ನೀವು ಅಷ್ಟೇ, ನೀವೇನಾರು ಹೇಳ್ಕೊಳ್ರಿ, ನಾನು ಇಷ್ಟೇ ಸರ್, ನನ್ಗೆ 50 ಮಾರ್ಕ್ಸೇ ಬರೋದು. ನೀವೇನಾರು ಹೇಳ್ಕೊಳ್ರಿ, ನಾನ್ ಸಬ್ ಇನ್ಸ್ಪೆಕ್ಟರ್ ಆಗ್ತೀನೋ, ಅಯ್ಯೋ ನಾನು ಆಗ್ತೀನಾ ಅಂತ ಡೌಟ್ ಮಾಡೋದು. ನೀವು IPS ಆಗ್ತೀರೋ, ಅಯ್ಯೋ ನಾನು IPS ಆಗ್ತೀನ ಡೌಟ್ ಮಾಡೋದು. ಇದು ಪ್ಲೇಸೆಬೋ ಎಫೆಕ್ಟ್ ಅಂತ ಕರೀತಾರೆ. ನೀವೇನ್ ಮಾಡ್ಬೇಕು ಅಂದ್ರೆ, ಈಗ ದೊಡ್ಡವ್ರು ಆಗಿದ್ದೀರಾ, ಒಂದ್ಸರಿ ಕಿತ್ತು ಬಿಸಾಡ್ರಿ. ಯು ಡೋಂಟ್ ಬಿಲೀವ್, SSLC ನಲ್ಲಿ ಇದ್ದಾಗ ನನಗೆ ಗಣಿತ ಮೇಷ್ಟ್ರು ಹೇಳಿದ್ರು, ನಿನ್ನ ತಲೆಗೆ ಗಣಿತ ಹೋಗಲ್ಲ, ನೀನೊಬ್ಬ ಅಯೋಗ್ಯ, ಅನ್ಫಿಟ್ ಫಾರ್ ಮ್ಯಾಥಮೆಟಿಕ್ಸ್ ಅಂತ ಅಂದಿದ್ರು ನನಗೆ. ನಾನು ಹೌದೇನೋ ಅನ್ಕೊಂಡೆ, ಹೆದರ್ಕೊಂಡು ಆರ್ಟ್ಸ್ ತಗೊಂಡೆ, ಹೆಂಗೋ ಮುಗೀತು. IAS ಎಕ್ಸಾಮ್ ಬರೆಯಕ್ ಕೂತಾಗ ನನಗೆ ಗೊತ್ತಾಯ್ತು ಅಲ್ಲಿ ಗಣಿತ ಕಲೀಲೇಬೇಕು ಅಂತ. ಮತ್ತೆ ಗಣಿತ ಕಲಿಯೋಕ್ ಸ್ಟಾರ್ಟ್ ಮಾಡಿದೆ. ಕಲಿತಾ ಯಾವ ಮಟ್ಟಕ್ಕೆ ಗಣಿತ ಕಲ್ತಿದ್ದೀನಿ ಅಂದ್ರೆ, ಇವತ್ತು ನಾನು ಯೂಟ್ಯೂಬಲ್ಲಿ ಗಣಿತದ ಪಾಠ ಮಾಡಿದೆ ಅಂದ್ರೆ 10 ಲಕ್ಷ ಜನ ನೋಡ್ತಾರೆ. ನಾನೀಗ ಗಣಿತದ ಮೇಸ್ಟ್ರು. ಅಂದ್ರೆ ನಮ್ಮ ಮೇಸ್ಟ್ರು ಹೇಳಿದ್ದು ಮರಿ ಇದ್ದಾಗ,
ನಾನು ಈಗಲೂ ಏನಾದ್ರು ನಂಗೆ ಗಣಿತ ಬರಲ್ಲ 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 ಅಂತಿದ್ರೆ ಅಲ್ಲೇ ಆನೆ ತರ ಇರ್ತಾ ಇದ್ದೆ. ಆನೆ ಆದ್ಮೇಲೆ ನೀವು ಕಿತ್ತು ಬಿಸಾಡ್ತಾ ಇರಬೇಕು. ನಿಮ್ಗೆ ಹೈಸ್ಕೂಲಲ್ಲಿ ಸೈನ್ಸ್ ಬರ್ತಾ ಇರಲಿಲ್ಲ, ಅದು ಅವಾಗ ಚಿಕ್ಕ ಮಕ್ಕಳಿದ್ದಾಗ. ಗಣಿತ ಬರ್ತಿರ್ಲಿಲ್ಲ ಚಿಕ್ಕ ಮಕ್ಕಳಿದ್ದಾಗ. ಜಾಗ್ರಫಿ ಅರ್ಥ ಆಗ್ತಿದ್ದಿಲ್ಲ ಚಿಕ್ಕ ಮಕ್ಕಳಿದ್ದಾಗ. ಈಗ ನೀವು ಚಿಕ್ಕ ಮಕ್ಕಳಲ್ಲ, ಈ ತಲೆಗೆ ರಪ್ಪ 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 ಉತ್ತರ ಬರುತ್ತೀಗ. ಏನ್ ಕಲ್ತರು ರಿಸೀವ್ ಮಾಡ್ಕೊಳ್ಳುತ್ತೆ. ನಿಮ್ಮ ಮೈಂಡ್ಗೆ ಆ ಶಕ್ತಿಗೆ ಬಂದಿದೆ. 18 ವರ್ಷ ಆಗೋಷ್ಟೊತ್ತಿಗೆ ಸೂಪರ್ ಪವರ್ ನಿಮ್ಮ ಬ್ರೈನಿಗೆ ಬಂದಿರುತ್ತೆ. 18ರಿಂದ 23ವರೆಗೂ ಇರುತ್ತೆ, 5 ವರ್ಷ. ನೀವೇನೇ ಉಳುಮೆ ಸಾಧನೆ ಮಾಡೋದಾದ್ರೆ 18ರಿಂದ 23ರಲ್ಲಿ ಮಾಡ್ಕೊಂಡ್ಬಿಡ್ಬೇಕು. ವಿವೇಕಾನಂದ ಆಗಿದ್ದು ಕೂಡ ಆ ಏಜಲ್ಲೇ. ಮಂಜುನಾಥ್ ಆಗಿದ್ದು ಆ ಏಜಲ್ಲೇ. ಮೇಡಮ್ ಸಾಧನೆ ಮಾಡಿದ್ದು ಆ ಏಜಲ್ಲೇ. ಆಮೇಲಿಂದ ಮೇಂಟೈನ್ ಮಾಡೋ ಏಜ್ ಅಷ್ಟೇ ಅದು. 18ರಿಂದ 23ರಲ್ಲಿ ನೀವೇನಾದ್ರೂ ಮಿಸ್ ಮಾಡಿದ್ರಿ ಅಂದ್ರೆ ಅಲ್ಲೇ ಉಳ್ಕೊಂಡ್ಬಿಡ್ತೀರಿ ಲೈಫಲ್ಲಿ. ಏನು ತಂದೆಯೋ ನೀನು ಬರುವಾಗ, ಏನು ಕೂಡಿಟ್ಟೆ ಜಗದಲ್ಲಿರುವಾಗ, ನೀನಿ ಮಣ್ಣಿಗೆ ಅನ್ನವಾಗುವಾಗ, ಹೊತ್ತು ಒಯ್ಯಬೇಕು ಪುಣ್ಯಾನ ಜೊತೆಯಾಗ. ಅವವಿದ್ಯೆ ಕಲಿತರೆ ಏನು, ಸಾವವಿದ್ಯೆ ಕಲಿಯಲಿಲ್ಲ ನೀನು. ಅವವಿದ್ಯೆ ಕಲಿತರೆ ಏನು, ಸಾವವಿದ್ಯೆ ಕಲಿಯಲಿಲ್ಲ ನೀನು ಎಂದು ವಚನ ನುಡಿದರು ಅಕ್ಕ, ತಲೆಗೇರಲಿಲ್ಲ ಕಾಯಕ. ನಮಗ ಹಣದ ಅವಶ್ಯಕತೆ ಐತಿ ಖರ, ಆದ್ರೆ ಸಂಸ್ಕಾರನ್ ಬಿಟ್ಟು ಯಾವುದನ್ನು ಮಾಡಬಾರ್ದು. ಅಷ್ಟಕ್ಕೂ ಆ ಭಗವಂತ ನಮ್ಗೆ ಏನ್ ಕಮ್ಮಿ ಮಾಡಾನ? ಅವ ಕೊಟ್ಟದ್ರಾಗ ಬದುಕೋದನ್ನ ನಾವು ಕಲಿಬೇಕು. ಕಾಲ ತುಂಬಾ ಬದಲಾಗಿರ್ಬೋದು, ಪ್ರೇಕ್ಷಕ ಹೊಸತನದ ಬೆನ್ನು ಹತ್ತಿರ್ಬೋದು, ಆದ್ರ ಲಾಭ ಸಿಗ್ತೈತಿ ಅಂತ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯೋಂಗಿಲ್ಲ. ನಾವು ಯಾವತ್ತೂ ನಮಗಿಂತ ಕೆಳಗಿರೋರ್ನ ನೋಡಿ ಬದುಕಬೇಕು, ಮೇಲಿರೋರ್ನ ನೋಡಿ ಬದುಕಬಾರ್ದು. ನಮ್ಮ ಮಣ್ಣಿನ ಗುಣಧರ್ಮ, ನಮ್ಮ ನಾಡಿನ ಸಂಸ್ಕೃತಿ ಎಲ್ಲ ಮರೆತ್ರೆ ಹ್ಯಾಂಗಪ್ಪ? ಕನ್ನಡ ನಾಡಿನ ಮಕ್ಕಳು ನಾವು. ನಾನು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚೇರ್ಮನ್ ಇವ್ರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯಲಾಗುವುದು. ಆರೋಗ್ಯವಂತರಾದ ನಿಮ್ಮ ಒಂದು ರಕ್ತದಾನ 3 ಜೀವಗಳನ್ನು ಉಳಿಸಬಲ್ಲದು. ಯೋಚಿಸಿ, ನಿಮ್ಮ ರಕ್ತದಾನ ಪಡೆಯುವವರಿಗೆ ಜೀವವನ್ನು ನೀಡಿದರೆ ನಿಮಗೆ ಅಪರಿಮಿತ ತೃಪ್ತಿ ದೊರಕುವುದು. ರಕ್ತದಾನ ಮಾಡಿ, ಜೀವ ಉಳಿಸಿ. ಹೊರಬರುತ್ತೇನೆ. ಇದು ನನ್ನ ತಂದೆ, ತಾಯಿ, ಗುರುಗಳ ಹಾಗೂ ಅನ್ನ ದೇವರ ಮೇಲೆ ಪ್ರಮಾಣಿಸಿ ಹೇಳುತ್ತಿದ್ದೇನೆ. ರಾಜ್ಯಾದ್ಯಂತ ಏನು ಇವತ್ತು ಸದ್ದು ಮಾಡ್ತಾ ಇದೆ, ಅದು ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ನಮ್ಮ ಟ್ಯಾರ್ಗೂಡ್ ಸಂಸ್ಥೆಯಿಂದ ಒಟ್ಟಾರೆ 14 ಬ್ರಾಂಚ್ಗಳಲ್ಲಿ ಒಟ್ಟಾರೆ 2000 ವಿದ್ಯಾರ್ಥಿಗಳು ಇವತ್ತು ಮೊಬೈಲ್ ಬಿಡಿ ಪುಸ್ತಕ ಇಡಿ ಜಾಥಾವನ್ನ ಹಮ್ಮಿಕೊಂಡಿದ್ದಾರೆ. ಗಮನಿಸಿರುವ ಹಾಗೆ ನಮ್ಮ ಹೊಸ ತಲೆಮಾರು ಮೊಬೈಲ್ ಫೋನು, ಇಂಟರ್ನೆಟ್ ಮುಂತಾದವುಗಳ ಭರಾಟೆಯಲ್ಲಿ ವಿಪರೀತ ತಾಲನೆಗಳನ್ನು ಎದುರಿಸುತ್ತಿದೆ. ಖಿನ್ನತೆ, ಆತಂಕ, ವಿನಾಕಾರಣ ಸಿಟ್ಟು, ದ್ವೇಷ ಮುಂತಾದ ಭಾವನೆಗಳಲ್ಲಿ ಸಿಲುಕಿ ಸಂಕಷ್ಟ ಪಡುತ್ತಿದೆ. ಈ ಸಾಮಾಜಿಕ ಸಮಸ್ಯೆಯನ್ನು ಹೋಗಲಾಡಿಸಲು ನಾವೆಲ್ಲರೂ ಸೇರಿ ಹೊಸ ದಾರಿಗಳನ್ನು ಹುಡುಕಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಮೊಬೈಲ್ ಬಿಡಿ ಪುಸ್ತಕ ಇಡಿ ಮತ್ತು ಓದು ಕರ್ನಾಟಕ ಎಂಬ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಕರ್ನಾಟಕವನ್ನು ಸರ್, ಆಮೇಲೆ ತಾವು ನಮ್ಮ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ಮೊಬೈಲ್ ಒಂದು ಅಂಟು ಜಾಡ್ಯದ ಹಾಗೆ ಕೆಲಸ ಮಾಡ್ತಾ ಇದೆ. ಮಕ್ಕಳು ಇವತ್ತು ಬೇಸಿಗೆಯನ್ನು ಅನುಭವಿಸ್ತಾ ಇಲ್ಲ, ಸಮುದಾಯದ ಜೊತೆ ಬೆರೀತಿಲ್ಲ, ಹಿರಿಯರ ಜೊತೆ ಕಿರಿಯರ ಜೊತೆ ಇನ್ವಾಲ್ವ್ಮೆಂಟ್ ಆಗ್ತಿಲ್ಲ. ಇದಕ್ಕೆಲ್ಲ ಕಾರಣ ಮೊಬೈಲ್ ಅನ್ನುವಂಥ ಒಂದು ದೊಡ್ಡ ಶಕ್ತಿ ಅವರನ್ನ ಏಕೀಕೇಂದ್ರೀಕರಿಸವಾಗಿ ನಿಲ್ಲಿಸ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ರಾಮನಗರ ತಾಲೂಕು ಬನ್ನಿಕುಪ್ಪೆ ಬಿ ಕ್ಲಸ್ಟರ್ ವ್ಯಾಪ್ತಿಯ 15 ಶಾಲೆಗಳಲ್ಲಿ ಇಡೀ ರಾಜ್ಯವೇ ಮೆಚ್ಚುವ ಹಾಗೆ ಮೊಬೈಲ್ ಬಿಡಿ ಪುಸ್ತಕ ಇಡಿ ಕಾರ್ಯಕ್ರಮವನ್ನು ನಮ್ಮೆಲ್ಲ ಗುರುಗಳ, ಗುರುಮಾತೆಯರ, ಪೋಷಕರ, ಸಮುದಾಯದ ಎಲ್ಲ ನಮ್ಮ ಹಿತೈಷಿಗಳ ಸಹಕಾರದಿಂದ ಮಾಡ್ತಾ ಇದ್ದೀವಿ. ಮೊಬೈಲ್ನಲ್ಲಿ ಯಾವುದನ್ನ ನೋಡಬೇಕು, ಯಾವುದನ್ನ ನೋಡಬಾರ್ದು ಅನ್ನುವ ಎಚ್ಚರಿಕೆ ಇಲ್ಲದೆ ಮಕ್ಕಳು ಬಳಸ್ತಾರೆ.